ಬಡವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತ್ತೀಚೆಗೆ ವಾರ್ಷಿಕ ಕ್ರೀಡೆ, ಸಾಂಸ್ಕೃತಿಕ, ರಾಷ್ಟ್ರೀಯ ಸೇವಾ ಯೋಜನೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರೇವಣ್ ಸಿದ್ದೇಶ್ವರ್ ರವರು ವಹಿಸಿದ್ದರು. ತುಮಕೂರು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ರವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದರು ಹಾಗೂ ಕರ್ನಾಟಕದ 2ನೇ ಜೂನಿಯರ್ ಶಿಶುನಾಳ ಶರೀಫರೆಂದೇ ಹೆಸರಾಗಿರುವ ಮಧುಗಿರಿಯವರೇ ಆದ MC ನರಸಿಂಹಮೂರ್ತಿಯವರನ್ನು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಆಹ್ವಾನಿಸಲಾಗಿತ್ತು. ಕಾರ್ಯಕ್ರಮವನ್ನು ಡಾಕ್ಟರ್ ಪ್ರಸನ್ನ ಕುಮಾರ್ ರವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗಿಯಾದಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಅರ್ಥಪೂರ್ಣವಾಗುತ್ತೆ ಎಂಬ ತಮ್ಮ ಅಭಿಪ್ರಾಯಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು. ಇದಾದ ನಂತರ ಶಿಶುನಾಳ ಶರೀಫರ ತತ್ವ ಪದಗಳ ಮೂಲಕ MC ನರಸಿಂಹಮೂರ್ತಿಯವರು ತಮ್ಮ ಅಮೂಲ್ಯವಾದ ಕಂಠಸಿರಿಯಿಂದ ವೇದಿಕೆಯಲ್ಲಿದ್ದ ಎಲ್ಲರನ್ನೂ ಕೂಡ ರಂಜಿಸಿದರು. ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಕನ್ನಡ ಸಹ ಪ್ರಾಧ್ಯಾಪಕರು ಹಾಗೂ ಕಾಲೇಜು ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥರಾದ ಡಾಕ್ಟರ್ ಶಿವನಂಜಯನವರು ನೆರವೇರಿಸಿಕೊಟ್ಟರು. ಶೋಭಾ ಹಾಗೂ ನವ್ಯಾರವರು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಹಾಡಿದರು. ಇದೇ ಕಾಲೇಜಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ಹಳ್ಳಿಯ ಕಾಲೇಜಿಗೆ ಹೊಂದಿಕೊಂಡಂತೆ ಸುಮಾರು ವರ್ಷಗಳ ಕಾಲ ತಮ್ಮ ವೃತ್ತಿಯಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ಬೇರೊಂದು ಕಾಲೇಜಿಗೆ ವರ್ಗಾವಣೆಗೊಂಡಿರುವ ವಿದ್ಯಾರ್ಥಿ ಸ್ನೇಹಿ ಪ್ರಾಧ್ಯಾಪಕರಾದ ವಾಣಿಜ್ಯಶಾಸ್ತ್ರ ವಿಭಾಗದ ರಾಮಮೂರ್ತಿ ಸರ್ ರವರನ್ನು ಹಾಗೂ ನಯನಾರವರನ್ನು ಸನ್ಮಾನಿಸಲಾಯಿತು. ಹಾಗೂ ಇದೇ ಕಾಲೇಜಿಗೆ ಹೊಸದಾಗಿ ವರ್ಗಾವಣೆಗೊಂಡು ಬಂದಿರುವ ಇತಿಹಾಸ ಪ್ರಾಧ್ಯಾಪಕರಾದ ಪ್ರಸನ್ನ ಕುಮಾರ್ ಕೆ ಹಾಗೂ ವಾಣಿಜ್ಯಶಾಸ್ತ್ರದ ಉಪನ್ಯಾಸಕಿಯಾದ ರೇಖಾರವರನ್ನು ಕೂಡ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಡವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಭಾನುಪ್ರಿಯಾರವರು ತಮ್ಮ ಮೊನಚಾದ ಪದಪುಂಜಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಪ್ರೇರಣೆಯನ್ನು ತುಂಬಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಿರುಮಲೇಶ್ ಬಾಬುರವರು ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ರಾಮಚಂದ್ರಪ್ಪನವರು ಆಂಗ್ಲ ವಿಭಾಗದ ಮುಖ್ಯಸ್ಥರು, ದೈಹಿಕ ವಿಭಾಗದ ಪುರುಷೋತ್ತಮರವರು, ಗ್ರಂಥಪಾಲಕರಾದ ಬಂಡಿ ರಂಗನಾಥ್ರವರು, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಚೌಡಪ್ಪನವರು ಹಾಗೂ ಪ್ರಥಮ ದರ್ಜೆ ಸಹಾಯಕಿಯಾದ ಮಂಜುಳಾರವರು, ಕಾಲೇಜಿನ ಎಲ್ಲ ಅತಿಥಿ ಉಪನ್ಯಾಸಕರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಅಧ್ಯಕ್ಷರು ಹಾಜರಿದ್ದರು. ಅಂತಿಮವಾಗಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ರೇವಣ್ ಸಿದ್ದೇಶ್ವರ್ ಸರ್ ಅವರು ತಮ್ಮ ಅಧ್ಯಕ್ಷತೆಯ ನುಡಿಗಳನ್ನು ನೆರವೇರಿಸಿಕೊಟ್ಟರು. ನಂತರ ವಿದ್ಯಾರ್ಥಿಗಳು ಎಂದಿನಂತೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ವಿಜ್ವಲ ನ್ಯೂಸ್ ಮಧುಗಿರಿ. ಅವಶ್ಯಕತೆ ಇದೆ. ಹಾಗಾಗಿ ನಾವು ಅಪ್ಡೇಟ್ ಆಗಬೇಕಾದಂಥ ಅವಶ್ಯಕತೆ ಇದೆ. ಇದು ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ನಾವು ಅಪ್ಡೇಟ್ ಆಗಬೇಕು. ನಮ್ಮ ಟೀಚರ್ಸು ಕೂಡ, ನಾವುಗಳು ಸಹ ಈ ಸಮಾಜ ಅಂತಕ್ಕಂಥದ್ದು ನಿತ್ಯ ನೀರಲ್ಲ. ಇದು ಸಮಾಜ ಅಂತಕ್ಕಂಥದ್ದು ಪರಿವರ್ತನಾಶೀಲ ಸಮಾಜ, ಇದು ಬದಲಾಗ್ತಕ್ಕಂಥ ಸಮಾಜ. ಈ ಬದಲಾಗ್ತಕ್ಕಂಥ ಸಮಾಜಕ್ಕೆ ನಾವು ಹೊಂದ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಹೊಂದ್ಕೊಳ್ಳೇಬೇಕು, ಅನಿವಾರ್ಯ. ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ ನಾವು. ನೋಡಿ, ಅದರಲ್ಲೂ ಕೂಡ ನೀವು ಯುವಕರು, ಯಂಗ್ಸ್ಟರ್ಸ್, ಇವತ್ತು ಜಗತ್ತಿನಲ್ಲಿ 100ಕ್ಕೂ ಹೆಚ್ಚು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರಗಳಿದ್ದಾವೆ. ಅಂತಹ ರಾಷ್ಟ್ರಗಳಲ್ಲಿ ಇವತ್ತು ಭಾರತದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇವತ್ತು ಚೈನಾ ಮತ್ತು ಭಾರತದ ಮಧ್ಯೆ ಒಂದು ಕಾಂಪಿಟೇಷನ್ ಇತ್ತು, ಯಾವುದರಲ್ಲಿ? ಜನಸಂಖ್ಯೆ ಉತ್ಪಾದನೆಯಲ್ಲಿ. ನಾವಿವತ್ತು ಚೈನಾವನ್ನು ಮೀರಿಸಿ ನಾವು ಮುಂದೆ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಯಂಗ್ಸ್ಟರ್ಸ್ ಜಾಸ್ತಿ ಇದ್ದಾರೆ. ಇಡೀ ವರ್ಲ್ಡಲ್ಲಿ ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂತಹ, ಯುವಶಕ್ತಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಅಂತ ಹೇಳಿದ್ರೆ ಭಾರತ ರಾಷ್ಟ್ರ. ಅದ್ರ ಜೊತೆಗೆ ಇವತ್ತು ಭಾರತ ಅಂತಕ್ಕಂಥದ್ದು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ ನಾವು. ನಿಮಗೆಲ್ಲ ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡೋ, ಸೋಷಿಯಲ್ ಸೈನ್ಸಲ್ಲಿ ಹೇಳ್ತಾರೆ ನೀವು, ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ಡೈವರ್ಸಿಟಿ ಅಂತೇಳಿಂತ. ಭಾರತ ಅಂತಕ್ಕಂಥದ್ದು ಒಂದು ಡೈವರ್ಸಿಫೈಡ್ ಕಂಟ್ರಿ. ಇದು ವೈವಿಧ್ಯಮಯವಾದಂಥ ರಾಷ್ಟ್ರ. ಇದು ವಿವಿಧ ಜಾತಿ, ಜನಾಂಗ, ವಿವಿಧ ಭಾಷೆ, ಧರ್ಮಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ, ವಿಶಾಲವಾದ ರಾಷ್ಟ್ರ, ಜಗತ್ತಿನಲ್ಲೇ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಆದರೂ ಕೂಡ ಇಂತಹ ವೈವಿಧ್ಯಮಯವಾದಂಥ ರಾಷ್ಟ್ರದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸಕ್ಸಸ್ ಆಗಿ ನಡೀತಾ ಇದೆ. ಶಾಂತಿ, ಶಿಸ್ತು, ಸುವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂತಹ
ಭಾರತದ ಸಂವಿಧಾನ ಅಂತಕ್ಕಂಥದ್ದು, ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಅವರು ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥವ್ರ ಬಗ್ಗೆ ಅಪಾರವಾದಂಥ ಕಾಳಜಿ ಇರಬೇಕು, ಪ್ರೀತಿ ಇರಬೇಕು. ಇವತ್ತು ನಾವು ಗಮನಿಸಿದಾಗ ವಿದ್ಯಾರ್ಥಿಗಳಲ್ಲಿ ನಾವು ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿ ನೋಡಿದರೆ, ನರಸಿಂಹಮೂರ್ತಿ ಅವರಿಗೆ ಗೊತ್ತು, ನಾವು ಓದ್ತಾ ಇದ್ದಾಗಿದ್ದಂತಹ ನೈತಿಕ ಮೌಲ್ಯಗಳು ಇವತ್ತಿಲ್ಲ. ಇವತ್ತು ಬಹಳಷ್ಟು ಬದಲಾವಣೆಗಳಿಂದ, ಯಾಕೆ ಅಂತ ಹೇಳಿದ್ರೆ ಸೊಸೈಟಿ ವಿಲ್ ಗೋಸ್ ಆನ್ ಚೇಂಜ್, ಪರಿವರ್ತನಾಶೀಲ ಸಮಾಜ. ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ ವಿದ್ಯಾರ್ಥಿಗಳಲ್ಲಿ, ರಾಷ್ಟ್ರಪ್ರೇಮ ಕಡಿಮೆ ಆಗ್ತಾ ಇದೆ, ಈ ಸೋಷಿಯಲ್ ಮೀಡಿಯಾಗಳ ಹಾವಳಿ ಆಗಿದೆ, ಮೊಬೈಲಿನ ದುಷ್ಪರಿಣಾಮಗಳು ಅನೇಕ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗಳಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಮಾತನ್ನು ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಾನು ಹೇಳಿದ್ದೀನಿ, ಇದು ಸ್ಪರ್ಧಾತ್ಮಕವಾದಂತಹ ಜಗತ್ತು, ಈ ಜಗತ್ತನ್ನು ಎದುರಿಸಬೇಕು. ಜೊತೆಗೆ ಬರೀ ರ್ಯಾಂಕ್ ತಗೊಳ್ತಕ್ಕಂಥದ್ದು, ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ, ಒಳ್ಳೆಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಇಷ್ಟು ಬಣ್ಣದ ಬಟ್ಟೆಗಳನ್ನು ಹಾಕೊಂಡು ಈ ಕಾಲೇಜಲ್ಲಿ ಬಂದು ಓದ್ತಾ ಇದ್ದೀರಿ, ಫೀಸ್ ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಅದರ ಹಿಂದೆ ನಿಮ್ಮ ತಂದೆ ತಾಯಿಗಳ ಬೆವರ ಹನಿ ಇರುತ್ತೆ, ಅದರ ಪರಿಶ್ರಮ ಇರುತ್ತೆ. ಇವತ್ತು ನಿಮಗೆ ಬೇರೆ ಬೇರೆ ವಿಭಾಗಗಳಿದ್ದಾವೆ, ಸಾಂಸ್ಕೃತಿಕ ಚಟುವಟಿಕೆ, ಎಲ್ಲದರಲ್ಲೂ ಭಾಗವಹಿಸಿ, ಎಂಜಾಯ್ ಮಾಡಿ, ಡ್ಯಾನ್ಸ್ ಮಾಡಿ, ಆಟ ಆಡಿ, ಎಲ್ಲದನ್ನು ಮಾಡಿ. ಅದರ ಜೊತೆಗೆ ಅಲ್ಟಿಮೇಟ್ಲಿ ಯಾವ ಜವಾಬ್ದಾರಿ ನಿಮಗಿರಬೇಕು, ಅರಿವಿರಬೇಕು, ನಾನು ಕಾಲೇಜಿಗೆ ಬಂದಿರೋದು ಯಾಕೆ, ಓದುವುದಕ್ಕೆ ಅನ್ನೋದಂತಹ ಒಂದು ಅರಿವಿರಲಿ. ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ, ಈ ದೇಶದ ಸತ್ಪ್ರಜೆಗಳಾಗಿ ಬಾಳಿದಿ. ಜೊತೆಗೆ ನಿಮ್ಮ ತಂದೆ ತಾಯಿಗಳನ್ನು ನೀವು ಗೌರವಿಸಿ ಅಂತಕ್ಕಂಥದ್ದು ನನ್ನ ಮುಖ್ಯವಾದಂತಹ ಸಂದೇಶ. ನೋಡಿ, ನಿಮಗೆ